ಜಿಲ್ಲೆಯ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿಯ ಅರಸೀಕೆರೆ ಕಾವಲು ಪ್ರದೇಶಕ್ಕೆ ಸೇರಿದ ಸರ್ವೆ ನಂಬರ್ 1160ರಲ್ಲಿ ನಡೆಯುತ್ತಾ ಇರುವ ಅಕ್ರಮ ಕಲ್ಲು ಗಣಿಗಾರಿಕೆ ಸ್ಥಳೀಯರ ಬದುಕಿಗೆ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿದೆ. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅರಕಲಗೂಡು ಕಾವಲು ಸಮಿತಿಯ ಅಧ್ಯಕ್ಷ ವಿಜಯಕುಮಾರ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಅಕ್ರಮ ಗಣಿಗಾರಿಕೆಯಿಂದ ಪರಿಸರ ಹಾನಿ ಹೆಚ್ಚಾಗಿ ಗ್ರಾಮಸ್ಥರು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸ್ಫೋಟಗಳಿಂದ ಮನೆಗಳಿಗೆ ಹಾನಿಯಾಗ್ತಾ ಇದ್ದು, ಧೂಳು ಮಾಲಿನ್ಯದಿಂದ ಉಸಿರಾಟದ ತೊಂದರೆ ಉಂಟಾಗಿದೆ. ಇದರಿಂದ ಮಕ್ಕಳ ಶಿಕ್ಷಣ ಹಾಗೂ ಕೃಷಿಗೂ ತೀವ್ರ ಪರಿಣಾಮ ಬಿದ್ದಿದ್ದು, ಗಣಿಗಾರಿಕೆ ತಕ್ಷಣ ನಿಲ್ಲಿಸಲು ಆಗ್ರಹಿಸಿದರು. ಸರ್, ಏನು ಅರಕಲಗೂಡು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಆಮೇಲೆ ಅರಸೀಕೆರೆ ಕಾವಲು ಸರ್ವೆ ನಂಬರ್ ಸೇರಿದಂತೆ ಸರ್ವೆ ನಂಬರ್ 116ರಲ್ಲಿ ಗಣಿಗಾರಿಕೆ ನಡೀತಾ ಐತೆ. ಈ ಗಣಿಗಾರಿಕೆ ವಿರುದ್ಧವಾಗಿ ಸುಮಾರು 12 ವರ್ಷಗಳ ಕಾಲ ನಿರಂತರವಾಗಿ ಗ್ರಾಮಸ್ಥರು ಹೋರಾಟ ಮಾಡ್ಕೊಂಡು ಬರ್ತಾರೆ. ಈ ವಿಚಾರವಾಗಿ ಎಲ್ಲಾ ಅಧಿಕಾರಿಗಳಿಗೂ ದೂರು ನೀಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಕ್ರಮ ಜರುಗಿಸಿಲ್ಲ. ಈಗ ನಾನೇ ಇಲ್ಲಿ ಬಂದು ಸುಮಾರು 12 ಅರ್ಜಿಗಳು ಕೊಟ್ಟಿದ್ದೀನಿ, ಗಣಿಗೆ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೆ 2 ಅರ್ಜಿ ಕೊಟ್ಟಿದ್ದೀನಿ, ರಾಜ್ಯಪಾಲರು ಕೊಟ್ಟಿದ್ದೀನಿ, ಆಮೇಲೆ ನಮ್ಮ ಅರಣ್ಯ ಸಚಿವರು ಕೊಟ್ಟಿದ್ದೀನಿ, ಅರಣ್ಯ ಇಲಾಖೆ ಕೊಟ್ಟಿದ್ದೀನಿ, ಇಲ್ಲಿ ನಮ್ಮ ಹಾಸನ ಜಿಲ್ಲಾ ಅರಣ್ಯ ಇಲಾಖೆ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಆಮೇಲೆ ಈ ನಮ್ಮ ಹಾಸನ ಜಿಲ್ಲೆಯವರು ಅರಕಲಗೂಡು ತಾಲೂಕು RF ಅವರು ಒಂದು ಹೇಳಿಕೆ ಕೊಡ್ತಾರೆ 2016ರಲ್ಲಿ. ಏನು ಇದು ಇಲ್ಲಿ ಬರೀ ಕಲ್ಲು ಹುಲ್ಲು ಹಾಸಿಗೆ ಇದೆ, ಯಾವುದೇ ಕಾರಣಕ್ಕೂ ಇಲ್ಲಿ ಮರ ಗಿಡಗಳು ಒಂದು ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ ಒಂದಿದ್ರಲ್ಲಿ. ಆಮೇಲೆ ಇದ್ರಲ್ಲಿ ನೇರವಾಗಿ ಮಾನ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ನೇರವಾಗಿ ಶಾಮೀಲಾಗಿದ್ದಾರೆ, ಮತ್ತೆ ಗಣಿ ಅಧಿಕಾರಿಗಳು ನೇರವಾಗಿ ಶಾಮೀಲಾಗಿದ್ದಾರೆ ಇದರಲ್ಲಿ. ಆಮೇಲೆ ಇದೇ ಆದ್ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು, ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು ಏನ್ ಮಾಡೋರೆ, ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ತೀರ್ಮಾನ ಆಗಿರೋದ್ರಲ್ಲಿ ಯಥಾಸ್ಥಿತಿ ಮುಂದುವರಿಸಿ ಅಂತ ಹೇಳಿಕೆ ಕೊಟ್ಬಿಟ್ಟವ್ರೆ. ಈ ವಿಚಾರವಾಗಿ ಮಾನ್ಯ ಹೈಕೋರ್ಟ್ ಒಂದು ಆದೇಶ ಹೊರಡಿಸುತ್ತೆ, ಇದು ಪುನರ್ ಪರಿಶೀಲನೆ ಮಾಡ್ಬಿಟ್ಟು ವರದಿ ಕೊಡಿ ಅಂತ. ಜಿಲ್ಲಾಧಿಕಾರಿಗಳಾಗಿರ್ಬೋದು, ಹಿಂದೆ ಇದ್ದ ಯಾವ ಅಧಿಕಾರಿಗಳಾಗಿರ್ಬೋದು, ಯಾವುದೇ ವರದಿ ಕೊಟ್ಟಿರಲ್ಲ. ಹಂಗಾಗಿ ಎಕ್ಸ್ಪರ್ಟಿ ಮೇಲೆ ಏನ್ ಮಾಡುತ್ತೆ, ನೀವು ಗಣಿಗಾರಿಕೆ ನಡೆಸಬಹುದು ಅನ್ನೋದನ್ನ ಇವ್ರ ಪರವಾಗಿ ತೀರ್ಪು ಕೊಡುತ್ತೆ. ಈ ವಿಚಾರವಾಗಿ ಯಾವುದೇ ಅಧಿಕಾರಿಗಳಾಗ್ಲಿ ಅಧಿಕಾರಿ ವರ್ಗದವರಾಗ್ಲಿ ಚಕಾರ ಎತ್ತಲ್ಲ. ಆಮೇಲೆ ಇವತ್ತಿನ ಅಧಿಕಾರಿಗಳು ನಿನ್ನೆ ನಮ್ಗೆ ಖುಷಿ ತಂದಿದ್ದ ವಿಚಾರ ಏನಂದ್ರೆ, ನಿನ್ನೆ ಹೋರಾಟ ಕುತ್ಕೊಂಡಿದ್ದು ಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡವ್ರೆ. ಅದಕ್ಕೊಂದು ಅವ್ರಿಗೆ ಒಂದು ದೊಡ್ಡದಾದ ಧನ್ಯವಾದ ಹೇಳ್ಬೇಕು. ಹಂಗಾಗಿ ಈ ವಿಚಾರನ ತಾವುಗಳು ತಮ್ಮ ಸಮ್ಮುಖದಲ್ಲಿ ವಿನಂತಿ ಮಾಡ್ಕೊಳ್ತಿರೋದೇನು ಅಂತ ಅಂದ್ರೆ, ಈ ನಮ್ಮ ನೆಹರು ನಗರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಇರೋ ಗ್ರಾಮಸ್ಥರಿಗೆ ಆಗ್ತಿರೋ ತೊಂದರೆಯಿಂದ, ಆಮೇಲೆ ಮಕ್ಳಿಗೆ ಆಗ್ತಿರೋಂಥ ಅನಾನುಕೂಲದಿಂದ ಶಾಲೆಗೆ ಹೋಗ್ದಿರೋಂಥ ಪರಿಸ್ಥಿತಿ ಆಗ್ಬಿಟ್ಟೈತೆ ಮಕ್ಕಳು. ಹಂಗಾಗಿ ತಾವೆಲ್ಲ ಬೆಂಬಲ ಕೊಟ್ಟು ಈ ಹೋರಾಟನ ಯಶಸ್ವಿಗೊಳಿಸ್ಬೇಕು. ಆಮೇಲೆ ಈ ಗ್ರಾಮದ ರೈತರಿಗೆ ಮತ್ತೆ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜು, ಪ್ರಸನ್ನ, ಯಶವಂತ್, ರವಿ, ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.